ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಕೆರೆ ತುಂಬಿದರೂ ಹೊಲಕ್ಕೆ ಬಾರದ ನೀರು, ರೈತರ ಕಷ್ಟಕ್ಕೆ ಸ್ಪಂದಿಸದ ಅಧಿಕಾರಿಗಳು, ಸ್ವಂತ ಹಣದಿಂದ ಕಾಲುವೆಯ ಉಳೆತ್ತುತ್ತಿರುವ ರೈತರು. ಹೌದು, ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಹಿರೇಶಿವನಗುತ್ತಿ ಗ್ರಾಮದ ಕೆರೆ ಸಂಪೂರ್ಣ ತುಂಬಿದ್ದರೂ ರೈತರ ಜಮೀನುಗಳಿಗೆ ನೀರು ಬಾರದ ಕಾರಣ ಬೆಳೆಗಳು ಹಾಳಾಗುತ್ತಿದ್ದು ರೈತರು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆಯಿಂದ ಹೋಗುವ ಕಾಲುವೆಯಲ್ಲಿ ಮಣ್ಣು, ಕಲ್ಲು ಮತ್ತು ಗಿಡಗಳು ಬೆಳೆದಿದ್ದು ಕೆರೆಯ ನೀರು ರೈತರ ಹೊಲವನ್ನು ತಲುಪುತ್ತಿಲ್ಲ. ಇದರಿಂದ ರೈತರು ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿ ಕಾಲುವೆಯನ್ನು ಸ್ವಚ್ಛಗೊಳಿಸಿ ಮತ್ತು ಉಳೆತ್ತುವ ಕಾರ್ಯವನ್ನು ಮಾಡಿ ಎಂದು ಹೇಳಿ ಬೇಸತ್ತು ಹೋಗಿದ್ದರಿಂದ ಈಗ ರೈತರೇ ಸ್ವಂತ ಹಣದಿಂದ ಉಳೆತ್ತುವ ಕಾರ್ಯವನ್ನು ಜೆಸಿಬಿ ಮೂಲಕ ನಡೆಸಿದ್ದಾರೆ. ಇದು ಕಡಿಗಲ್ಲು ಹಾಕಿದ್ರು. ಅವತ್ತಿನಿಂದ ಈ ನೀರಾವರಿ ಪ್ರಾರಂಭ ಆಗಿ ಇವತ್ತಿನವರೆಗೂ ನೀರಾವರಿ ಸುಮಾರು ಅವರು ಅಂದಾಜು ಪ್ರಕಾರ 2700 ಎಕರೆಗೆ ನೀರಾವರಿ ಆಗುತ್ತೆ. ಆದರೆ ನಾವೀಗ ರೈತರು ಮಾಡ್ಕೊಳ್ಳೋದು ಸುಮಾರು 1500 ಎಕರೆ ನೀರಾವರಿ ಮಾಡ್ಕೊತೀವಿ ಈ ಒಂದು ಯೋಜನೆಯಿಂದ. ಇದು ಏನಾಗೈತಿ, ಪ್ರತಿ ವರ್ಷ ನಮ್ಗೆ ಕೆನಾಲು ಅವೈಜ್ಞಾನಿಕವಾಗಿ ಕೆನಾಲ್ ನಿರ್ಮಾಣ ಮಾಡ್ಯಾರ. ಯಾಕಂದ್ರೆ ಹೊಲದ ನೀರು ಇನ್ನೊಂದು ಹೊಲದ ನೀರು ಮತ್ತೊಂದು ಕಡೆಗೆ ಹೋಗೋಕೆ ವ್ಯವಸ್ಥೆ ಮಾಡಿಲ್ಲ. ಜಮೀನೊಳಗೆ ನೀರಿನ ಜೊತೆಗೆ ಮಣ್ಣನ್ನು ಹರಿದೋಗಿ ಪ್ರತಿ ವರ್ಷ ಕೆನಾಲ್ ಮುಚ್ಕೊಂಡ್ಬಿಡುತ್ತದು. ಪ್ರತಿ ವರ್ಷ ಅದನ್ನು ತೆಗೆದ್ರೇ ರೈತರಿಗೆ ನೀರಾವರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಆ ಇಲಾಖೆಯವರು ಅದನ್ನು ಸಮರ್ಪಕವಾಗಿ ಮಾಡೋದೇ ಇಲ್ಲ. 1 ವರ್ಷ ತೆಗಿತಾರೆ, 2 ವರ್ಷ ಬಿಡ್ತಾರೆ. ಈ 2024 ತೆಗೆದಾರ, 25 ಇಲ್ಲ, 26 ಇಲ್ಲ. ಇವತ್ತು ಈ ಕೆನಾಲ್ ನೋಡಿರಿ ಪರಿಸ್ಥಿತಿ, ಸಂಪೂರ್ಣ ಹೂಳು ತುಂಬಿ ಒಂದು ಹನಿನೂ ಕೆರೆಯಿಂದ ಹೊರಗೆ ನೀರು ಬರಲಾರ್ದಂಗೆ ಆಗೈತಿ. ಕೆರೆಯಾಗ ನೀರು ಕಣ್ಣಿಗೆ ಕಾಣುತ್ತಾ, ಆದರೆ ರೈತರಿಗೆ ಭೂಮಿಗೆ ಬಿಟ್ಕೊಳ್ಳೋಕ್ಕಿಲ್ಲ. ಇವತ್ತು ಮಳೆ ಹೋಗೈತಿ. ಸುಮಾರು 4 ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ 15-16 ಸಾವಿರ ರೂಪಾಯಿ ಖರ್ಚಾಗುತ್ತೆ ರೈತರಿಗೆ. ಅದಕ್ಕೆ ಏನಾರು ಮಾಡಿ ರೈತರು ಅದನ್ನು ನೀರು ಬಿಟ್ಕೊಂಡು ಅದನ್ನು ಬೆಳೆ ಉಳಿಸಿ ಹೋಗ್ಬೇಕಂತ ನಮ್ಮ ಹೋರಾಟ. ಆದರೆ ಇಲಾಖೆಯವ್ರಿಗೆ 1 ತಿಂಗಳಿಂದ ಸತತ ಎಲ್ಲ ರೈತರು ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ಯಾರ. ಅವ್ರೇನು ಯಾವುದು ಇದನ್ನೇ ಇಲ್ಲ, ಅವ್ರದ್ದು ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ ನಮಗೆ ಗ್ರ್ಯಾಂಟ್ ಇಲ್ಲ, ಟೆಂಡರ್ ಆಗಿಲ್ಲ ಅಂತ ಬರೀ ಇದನ್ನು ಹೇಳ್ತಾರೆ. ಅವ್ರು ಟೆಂಡರು ಅವ್ರು ಗ್ರ್ಯಾಂಟು ಬರೋದ್ರಾಗ ಇಲ್ಲ, ನಮ್ಮ ರೈತರು ಹೆಣ ಹೋಗ್ಬಿಡ್ತಾವೆ. ಅವರು ವೈಜ್ಞಾನಿಕವಾಗಿ ಮಾಡ್ಕೋಬೇಕು. ನಮಗೆ ಫೆಬ್ರವರಿ ಮಾರ್ಚ್ನೊಳಗೆ ಹೂಳು ತೆಗೆದು ಬಿಡ್ಬೇಕು ಕಾಲುವೆದ್ದು. ಅಂದರೆ ನಾವು ಮಾರ್ಚ್ ನಂತರ ನಾವು ನೀರಾವರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದು ಬಿಡ್ತಾರೆ ಅಕ್ಟೋಬರ್ ನವಂಬರ್ನ ಗ್ರ್ಯಾಂಟ್ ಬರ್ತಂತ ಬರ್ತಾರೆ. ಅವಾಗ ಕೆಲಸನೂ ಸಾಗೋದಿಲ್ಲ, ನೀರು ಇರುತ್ತೆ, ಮಳೆ ಇರುತ್ತೆ, ರೈತರು ಹೊಲ್ದಾಗ ಗಾಡಿ ಬಿಡೋದಿಲ್ಲ. ಹೀಗಾಗಿ ಎಲ್ಲ ಅವೈಜ್ಞಾನಿಕ ಐತಿದು. ಅದಕ್ಕೆ ದಯವಿಟ್ಟು ಇಲಾಖೆಯವ್ರಿಗೆ ನಾ ಹೇಳ್ಕೊಳ್ಳೋದು, ಫೆಬ್ರವರಿ ಮಾರ್ಚ್ನೊಳಗೆ ಪ್ರತಿ ವರ್ಷ ನಮ್ಗೆ ಹೂಳು ತೆಗೆದು ಕೊಡ್ರಿ. ಮುಂದೆ ನೀವು ಯಾವಾಗ ಗ್ರ್ಯಾಂಟ್ ತೊಗೊಳ್ರಿ, ಯಾವಾಗ ಅದನ್ನು ಇದನ್ನು ಮಾಡ್ಕೊಡ್ರಿ. ಆದರೆ ನಮಗೆ ಮಾತ್ರ ಕೆಲಸ ಫೆಬ್ರವರಿ ಮಾರ್ಚ್ನೊಳಗೆ ಕಾಲುವೆ ಹೂಳು ತೆಗಿಬೇಕು. ಇವತ್ತು ರೈತರು ಸ್ಟ್ರೈಕು ಅದು ಇದು ಮಾಡೋವಂಥ ಟೈಮೂ ನಮಗಿಲ್ಲ. ಯಾಕಂದ್ರೆ ಇನ್ನು 4 ದಿವಸ ಬಿಟ್ಟರೆ ನಮ್ಮ ಬೆಳೆ ಎಲ್ಲ ಹಾಳಾಗಿ ಹೋಗ್ಬಿಡ್ತಾವೆ. ಅದಕ್ಕೆ ಇವತ್ತು ಏನು ಮಾಡೀವಿ, ರೈತರೆಲ್ಲ ಸೇರಿ ನಾವೇ ವಂತಿಗೆ ಹಾಕ್ಕೊಂಡು ಎಲ್ಲ ಪ್ರತಿ ಹೊಲಕ್ಕೆ, ಹೊಲ ದೊಡ್ಡದಿರಲಿ ಸಣ್ಣದಿರಲಿ 1,000 ರೂಪಾಯಿ ಫಿಕ್ಸ್ ಮಾಡೀವಿ. ಅದ್ರ ಜೊತೆಗೆ ಯಾರು ಹೆಚ್ಚು ನೀರಾವರಿ ಮಾಡ್ಕೊತಾರೆ ನೀವೇ ತಿಳಿದು ಕೊಡ್ರಪ್ಪ ಅಂತ ಹೇಳಿವಿ. ಹಂಗೆ ಹೆಚ್ಚು ಜಮೀನು ನೀರಾವರಿ ಮಾಡ್ಕೊಳ್ಳೋರು ಅವ್ರು ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳ್ಯಾರ. ಈಗೆಲ್ಲ ನಾವೇ ರೈತರು ಈಗ 2-3 ದಿವಸ ಅದನ್ನೇ ಮಾಡೀವಿ, ವಂತಿಗೆ ಕೂಡ್ಸೋದು ಮಾಡೀವಿ. ಇವತ್ತು ನಿನ್ನೆಗೆ ವಂತಿಗೆ ಜಮಾ ಆಗೈತಿ. ಇವತ್ತು JCB ಹಚ್ಚಿ ಕೆಲಸ ಚಾಲು ಮಾಡೀವಿ. ಅದಕ್ಕೆ ಸರ್ಕಾರ ಯಾವ್ಯಾವುದೋ ಯೋಜನೆಗೆ ಎಲ್ಲೆಲ್ಲೇ ಹಾಳು ಮಾಡಿ ಪೋಲ್ ಮಾಡಿ ರೊಕ್ಕ ನಮ್ಮ ರೈತರಿಗೆ ಜೀವನಾಡಿಯಾದಂಥ ಈ ಒಂದು ನೀರಾವರಿ ಕೆರೆ ಕಾಲುವೆಯನ್ನು ಸ್ವಚ್ಛಾಗಿ ಇಟ್ಕೊಳ್ಳಿ ಅಂತೇಳಿ ನಾ ಎಲ್ಲ ಹಿರೇಶಿಂಗನೂತಿ ರೈತರ ಪರವಾಗಿ, ಚಿಕ್ಕಶಿಂಗನೂತಿ ರೈತರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಇದು ಪಕ್ಷಾತೀತ, ಯಾವ ಪಕ್ಷ, ಎಲ್ಲ ಪಕ್ಷದವರು ಅದಾರ ಇದ್ರಾಗ. ಕಾಂಗ್ರೆಸ್ದವರು ಅದಾರ, ಪಕ್ಷೇತರದವರು ಅದಾರ, BJP ಅವರು ಅದಾರ. ನಮ್ಮ ಹೊಲಕ್ಕೆ ನೀರು ತೊಗೊಳಕ್ಕೆ ಪಕ್ಷ ಇಲ್ಲ, ಎಲ್ಲ ಒಂದೇ ನೀರು. ಅದು ದೇವ್ರು ಕೊಟ್ಟು ನೈಸರ್ಗಿಕವಾದಂಥ ನೀರು. ಹೀಗಾಗಿ ಇವಕ್ಕೆ ಯಾವುದೇ ಪಕ್ಷದ ಬಣ್ಣ ಹಚ್ಚದಾನೆ ಎಲ್ಲ ಪಕ್ಷದವರು ರೈತರಿದ್ದೀವಿ. ಎಲ್ಲರೂ ಇವತ್ತು ನಾವು ರೊಕ್ಕ ಕೊಡ್ಸೀವಿ, ಎಲ್ಲ ಪಾರ್ಟಿಯವರು ರೊಕ್ಕ ಕೊಟ್ಟಾರ. ಅದಕ್ಕೆ ನಾವು ಕೆನಾಲ್ ನಾವೇ ಇವತ್ತು ರೈತರೇ ಮಾಡ್ಕೊಳಕತ್ತೀವಿ. ಮುಂದೆ ಹಿಂಗೆ ಆಗಲಾರ್ದಂಗೆ ಸರ್ಕಾರದವರು ವ್ಯವಸ್ಥೆ ಮಾಡ್ಬೇಕಂತೇಳಿ, ಇಲಾಖೆಯವರು ವ್ಯವಸ್ಥೆ ಮಾಡ್ಬೇಕಂತೇಳಿ ಕೇಳಿ ನಾನು 2 ಮಾತು ಮುಗಿಸ್ತೀನಿ.
ನೋಡ್ರಿ ಅಂತೇಳಿ ನಾನು ಒಬ್ಬ ಯುವ ರೈತ. ಈಗ ಒಂದು 5-6 ವರ್ಷದಿಂದ ನಾವು ನೋಡಾಕತ್ತೀವಿ ಈ ಕೆನಾಲ್. ಯಾವುದೇ ಅಧಿಕಾರಿಗಳು ಬಂದಿದ್ದು ನಮ್ಮ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಯಾವಾಗ ಕೇಳಿದ್ರು ಗ್ರ್ಯಾಂಟ್ ಬಂದಿಲ್ಲ, ಹೂಳು ಎತ್ತಕ್ಕೆ ಬರ್ತಾರೆ. ಈ ಲಾಸ್ಟ್ ಟೈಮ್ ಹೋದ ವರ್ಷ 2025ರಾಗ 1 ಕೋಟಿ ರೂಪಾಯ್ದು ಅಂದಾಜು ಮೊತ್ತ ಮಾಡಿಕಾಯಿಸಿ ಎಲ್ಲ ಕೆನಾಲ್ ರಿಪೇರಿ ಮಾಡಿದ್ರಿ. ಎಲ್ಲ ಪೋಲಾಗಿ ಹೋಗೈತ್ರಿ ದುಡ್ಡು. ಅವಾಗ ನಾವೇನು ಹೇಳಿದ್ವಿ, ಎಲ್ಲ ರೈತರು ಸೇರಿ ಇದನ್ನು ಮಾಡಬೇಡ್ರಿ ಕೆನಾಲ್. ಇಲ್ಲಪ್ಪ ಅದು ಗ್ರ್ಯಾಂಟ್ ನಮಗೆ ಇದು ಬಂದಿಲ್ಲ, ಅದನ್ನು ಕೆನಾಲ್ದು ಬಂದಿಲ್ಲ, ಅದು ನಮ್ಮದು ಮೇಲ್ದಂಡೆ ಎತ್ತೋದು ಬಂದತ್ತ ಅಂತ ಹೇಳಿದ ಮ್ಯಾಗ ನಾವೆಲ್ಲ ರೈತರು ಕೂಡಿ ಒಂದಿನ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದ ಮ್ಯಾಗ ಅವರು ಬಂದು ಕಾಯಿಸಿ ಆಯ್ತು ರೀ ಮಾಡಿಕೊಡ್ತು ಅಂತೇಳಿ ಬರೀ ಅರಿಕೆ ಹೋಗ್ತಾರೆ. ಈ ಒಂದು 4-5 ವರ್ಷದಿಂದ ನೋಡಕತ್ತೀವ್ರಿ ಇದನ್ನು. ಯಾರಿಗೂ ನೀರು ಸಮರ್ಪಕವಾಗಿ ತಲುಪಂಗಿಲ್ಲ ರೀ ನೀರು. ಈಗ ಹೆಂಗಪ್ಪ ಅಂದ್ರೆ ಈಗ ನಾನೇ ರೀ ಲಾಸ್ಟಲ್ಲೇ 3 ಕಿಲೋಮೀಟ್ರದೊಳಗೆ ಎದ್ದಿದ್ದು ನಂದೇ ಹೊಲ ಲಾಸ್ಟು. ಯಾವಾಗಲೂ ಪ್ರತಿನಿತ್ಯನೂ ನಾನು ರಾತ್ರಿ 10 ಗಂಟೆಗೆ ಚಾಲೂ ಮಾಡಿದ್ನಪ್ಪ ಅಂತಂದ್ರೆ 5 ಗಂಟೆ ಮಟ್ಟ ಕೆನಾಲ್ ಮ್ಯಾಗ ಅಡ್ಡಾಡ್ಬೇಕು ರೀ. 6 ಗಂಟೆಗೆ ನಮ್ಮ ಹೊಲ್ದಕ್ಕೆ ನೀರು ಬರ್ತಾವೆ. ಆಮೇಲೆ ಏನು ಮಾಡ್ತಾರೆ, ಬೆಳಗ್ಗೆ ಇಲ್ಲಿ ಮುಂದಿದ್ದು ರೈತರು ಬಿಟ್ಕೊಂಡ್ಬಿಡ್ತಾರೆ. ಇದೇನಾಗಿಬಿಟ್ಟತ್ತಪ್ಪ ಅಂದ್ರೆ ಸಮಸ್ಯೆ ನಮಗೆ. ಕೆನಾಲ್ ಸ್ವಚ್ಛ ಇತ್ತಪ್ಪ ಅಂತಂದ್ರೆ ಎಲ್ಲರಿಗೂ ನೀರು ಬರ್ತಾವೆ ರೀ. ಈಗ ಹೆಚ್ಚಿಗೆ ಕೆನಾಲ್ ಎತ್ತಿದ್ರಪ್ಪ ಅಂತಂದ್ರೆ ಎಲ್ಲ ಇಲ್ಲೆಲ್ಲ ಗೌಡ್ರು ಹೊಲ್ದಕ್ಕೆ ಹೋಗೋರು, ಇವ್ರು ಹೊಲ್ದಕ್ಕೆ ಹೋಗೋ, ಅವ್ರದ್ದು ಬೆಳೆ ಹಾಳಾಗ್ಬಿಡ್ತೈತೆ ರೀ. ಎಟ್ಟತ್ತಿದ್ರೆ ಅದು ಎಷ್ಟು ಬರುತ್ತೆ ಜುಕ್ಕು ಜುಲ್ಮಿಂದ ಅದ ಬಂದು ನೀರನ್ನ ನಾವು ಸದುಪಯೋಗ ತೊಗೋಬೇಕು ರೀ. ಒಂದು ಎರಡನೇದು, ಇದಕ್ಕೆ ಯಾವ ರೀತಿಯಾದ ಸರ್ಕಾರಿ ಅಧಿಕಾರಿಗಳು ಸ್ಪಂದನೆ ಮಾಡೋಂಗಿಲ್ಲ ನಮಗೆ. ಯಾವಾಗ ಕೇಳಿದ್ರೆ ಬರೀ ಅದೇ ಅರಿಕೆ ಉತ್ತರ, ನಮಗೆ ಗ್ರ್ಯಾಂಟ್ ಬಂದಿಲ್ಲ ರೀ, ನಮಗೆ ಅದು ಬಂದಿಲ್ಲ ರೀ, ನಮಗೆ ಇದು ಬಂದಿಲ್ಲ ರೀ, ಬರೀ ಇದನ್ನೇ ಹೇಳ್ತಾರೆ. ಎಲ್ಲ ರೈತರು ನಾವು ಭಾಳ ಕಷ್ಟಪಡಕತ್ತೀವ್ರಿ ಇಲ್ಲಿ. ಹಂಗಾಗಿ ಮನವಿ ಮಾಡ್ಕೊಂಡೇನಪ್ಪ ಅಂದ್ರೆ ಸರ್ಕಾರಕ್ಕಾದ್ರೆ ಅಷ್ಟೇ, ಅಧಿಕಾರಿಗಳಾದ್ರಷ್ಟೇ ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಬೆನ್ನೆಲುಬನ್ನು ನೋಡೋಂಗಿಲ್ಲ ಅವರು. ಬೆನ್ನೆಲುಬೆಲ್ಲ ಮುರಿದೋಗ್ಯಾವ್ರಿ. ಹಂಗಾಗಿ ನಮ್ಮಂಥ ಯುವಕರು ವ್ಯವಸಾಯ ಮಾಡಕ್ಕಪ್ಪ ಅಂದ್ರೆ ಹಿಂದೇಟಾಕತ್ತಾರೆ ರೀ. ಈಗ ಹೆಂಗಾಗ್ಬಿಡತ್ತಪ್ಪ ಅಂತಂದ್ರೆ ಒಟ್ಟ ಕೆನಾಲಕ್ಕೆ ಯಾರೂ ಬರೋಂಗಿಲ್ಲ ರೀ, ಅಧಿಕಾರಿಗಳು ಬರೋಂಗಿಲ್ಲ, ಯಾರೂ ಬರೋಂಗಿಲ್ಲ. ಮಾನ್ಯ ಸರ್ಕಾರಕ್ಕೆ ನಾವು ಅಷ್ಟರು ಇದ್ರ ಮಾಡೋದೇನಪ್ಪ ಅಂದ್ರೆ ಈ ಲಾಸ್ಟ್ ಟೈಮ್ ಒಂದಿನ ನಾವು ಸ್ಟ್ರೈಕ್ ಮಾಡಮಂತ ಅನ್ಕೊಂಡೇವ್ರಿ. ಈಗ ಭರ್ಜರಿ ಎಡಿ ಹೊಡೆಯೋದವ್ರಿ, ಬಿತ್ತೋಗೋದವು. ಹಿಂಗಾಗಿ ಯಾರು ರೈತರು ಬರೋಂಗಿಲ್ಲ ರೀ. ಹಂಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ರೀ, ಆದಷ್ಟು ಬೇಗ ಇದು ಒಂದು ಸಣ್ಣ ನೀರಾವರಿ ದೇವ್ರು ಕೊಟ್ಟಾನ್ರಿ. ಯಾವಾಗ ಒಂದು ಕಾಲದಾಗ ಡ್ಯಾಮ್ ಆಗೈತೆ ರೀ. ಈ ಡ್ಯಾಮಿನಿಂದ ಎಲ್ಲರೂ ಭಾಳ ಉಪಯೋಗ ಐತ್ರಿ. ಇದು ಮನಸ್ಸು ಮಾಡಿದ್ರಪ್ಪ ಅಂತಂದ್ರಿ ಹಿರಿಯಾದಾಪುರ ಚಿಕ್ಕದಾಪುರ ಜಮೀನು ನಾವು ನೀರು ತೊಗೋಬೋದು ರೀ. ಏನು ಮಾಡಿಬಿಟ್ರಿ ಲಾಸ್ಟ್ ಇಲ್ಲ ಇದು ಯಾವುದಪ್ಪ ಅಂದ್ರೆ ಬಾಲನಗೌಡ ಪಾಟೀಲ್ ಅಂತಂದು ಹೊಲ ಬರ್ತೀರಿ. ಆ ಹೊಲಕ್ಕನೇ ಲಾಸ್ಟ್ ಮಾಡಿಬಿಟ್ರಿ ಕೆನಲ್. ಅಲ್ಲಿಂದ ವಾಪಸ್ ಇಲ್ಲಿಗೆ ರೀ ಅದು ಇದು ಬರ್ತೀರಿ, ಅಲ್ಲಿ ಹಳ್ಳಕ್ಕೆ ಟಚ್ ಕೊಡ್ಬೇಕ್ರಿ. ಅದನ್ನು ಮಾಡಂತಂದು ಈಗ ಒಂದು 5-6 ವರ್ಷ ಆತು ನಾವು ಹೇಳಕೈತಿ. ಏನಾಗ್ಬಿಡತ್ರಿ, ಈಗ ನೈಟ್ ನಾವು ನೀರು ಬಿಡ್ತಿರ್ತೀವಿ ನೋಡಿ, ಆ ನೀರು ಹೆಚ್ಚಾದಂಥ ನೀರು ಅಲ್ಲೇ ನೀರು ಹೆಚ್ಚಾಗಿ ಕಡೆ ಮನೆಯವ್ರ ಹೊಲ್ದಾಗ ಹೋಗ್ಬಿಡ್ತಾರೆ. ಅವ್ರು ತೊಗರಿ ಬಿಡ್ತಿರ್ತಾರೆ, ಅವ್ರದ್ದು ಬೆಳೆ ಲಾಸ್ ರೀ. ಇವ್ರು ಅಂತಾರೆ ರೈತರೇ ನೀನ ಬಿಟ್ಕೊಂಡು ಹೋಗ್ಯಪ್ಪ, ನೀನ ಲಾಸ್ ಮಾಡ್ಯಪ್ಪ ಅಂತಾರೆ. ಈಗ ಮತ್ತು ಅವ್ರದಾದ್ರೆ ಲಾಸ್ ಅಷ್ಟೇ ರೀ, ನಮ್ದು ನಾವು ನೀರು ಬರೋಲ್ದಂತ ನಾವು ಬಿಟ್ಕೊಂಡು ಹೋಗ್ತೀವ್ರಿ. ಹೆಚ್ಚಾಗಿದ್ದು ನೀರು ಅಲ್ಲಿ ಹೋಗಿ ಹಂಗಾಗತ್ತೆ ರೀ ಪೋಲ್. ಈಗ ಅದನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿಂದ ಅದನ್ನು ಟಚ್ ಕೊಟ್ಟು ಆಳಕ್ಕೆ ಬೆಳಂಗೆ ಮಾಡ್ಬೇಕು ರೀ ನೀರನ್ನ ಅಂತಂದೇಳಿ ನಾನು 4 ಮಾತು ಮುಗಿಸ್ತೀನಿ. ಇನ್ನೊಂದು ಏನಾಗೈತೆ